ಪಿತೃದೇವತೆಗಳು ಅಂದರೆ ಯಾರು ಅನ್ನುವುದನ್ನು ಭೀಷ್ಮಾಚಾರ್ಯ ಮಾರ್ಕಂಡೇಯರ ಸನ್ನಿಧಿಯಲ್ಲಿ ಪ್ರಶ್ನೆ ಮಾಡಿದ. ಆಗ ಮಾರ್ಕಂಡೇಯರು ಸನತ್ಕುಮಾರರ ಜೊತೆಗೆ ನಡೆದ ಸಂವಾದದಲ್ಲಿ ಪಿತೃಗಳ ಬಗ್ಗೆ ಏನು ಚಿಂತನೆ ನಡೆದಿತ್ತು ಆ ವಿಷಯವನ್ನು ನಿರೂಪಿಸ್ತಾರೆ. ಶಾಶ್ವತ ಪಿತೃ ಅಥವಾ ಚಿರಪಿತೃ ಅನ್ನುವ ಸ್ವರೂಪ ಏನು ಅನ್ನುವುದರ ನಿರೂಪಣೆ ಅದರಲ್ಲಿದೆ. ಒಂದು ರೋಚಕವಾದ ಘಟನೆಯನ್ನು ಈ ಹರಿವಂಶ ಇತಿಹಾಸ ನಿರೂಪಣೆ ಮಾಡ್ತದೆ. ಒಮ್ಮೆ ಚತುರ್ಮುಖ ಬ್ರಹ್ಮ ದೇವತೆಗಳನ್ನು ಕರೆದು ಆತ್ಮನನ್ನು ಪೂಜೆ ಮಾಡಿ ಅಂತ ಆದೇಶಿಸಿದ. ಆತ್ಮ ಅನ್ನುವುದಕ್ಕೆ ಭಗವಂತ ಅಂತ ಅರ್ಥ. ವಸ್ತುತಃ ಜೀವಚೇತನಕ್ಕೂ ಕೂಡ ಆತ್ಮ ಅಂತ ಹೆಸರು. ಆದರೆ ಈ ಎಲ್ಲ ಆತ್ಮಗಳು ಪುಟ್ಟ ಪುಟ್ಟ ಆತ್ಮಗಳು. ದೊಡ್ಡ ಆತ್ಮ ಅಂದರೆ ಎಲ್ಲರ ಆತ್ಮದ ಒಳಗಿರತಕ್ಕಂತಹ ಅಂತರಾತ್ಮ. ಎಲ್ಲದರ ಒಳಗೆ ಹೇಗೆ ತುಂಬಿದೆಯೋ ಎಲ್ಲದರ ಹೊರಗೂ ತುಂಬಿರುವುದರಿಂದ ಆ ಪರಮಾತ್ಮ ಅಂತ ಆತನಿಗೆ ಹೆಸರು. ದೊಡ್ಡ ಆತ್ಮ ಅಂತ. ನಾವೆಲ್ಲ ಸಾಮಾನ್ಯ ಆತ್ಮ ಜೀವಾತ್ಮ ಅಂತ ಆದರೆ ಆ ಭಗವಂತನನ್ನು ಪರಮ ಆತ್ಮ ಅಂತ ಕರೆಯುವುದು. ಅಂತಹ ಪರಮಾತ್ಮನನ್ನು ಪೂಜೆ ಮಾಡಿ ಅಂತ ಚತುರ್ಮುಖ ಬ್ರಹ್ಮ ಹೇಳಿದರೆ ಈ ದೇವತೆಗಳು ತಮ್ಮನ್ನು ತಾವು ಪೂಜೆ ಮಾಡಿಕೊಂಡ್ರು ಅಂತ ಒಂದು ಘಟನೆ. ಇದನ್ನು ದೇವತೆಗಳು ಮಾಡಿದ್ರು ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನಮ್ಮ ಬಗ್ಗೆ ಈ ವಿಷಯ ಹೇಳಿದರೆ 100ಕ್ಕೆ 100 ಸರಿ ಅಂತ ನಾವು ಮಾರ್ಕು ಕೊಡುವುದಕ್ಕೆ ಸಾಧ್ಯತೆ ಇದೆ. ದೇವರನ್ನು ಪೂಜೆ ಮಾಡಿ ಅಂತ ಹೇಳಿದರೆ ನಮ್ಮನ್ನು ನಾವು ಪೂಜೆ ಮಾಡುವುದು ಅಂತ. ದೇವರನ್ನು ಪೂಜೆ ಮಾಡಬೇಕಾದರೆ ಗಂಧ ಪುಷ್ಪಾದ್ಯಲಂಕರಣಗಳನ್ನು ಮಾಡಬೇಕು ದೇವರಿಗೆ. ಆದರೆ ಮನುಷ್ಯ ತಾನು ಕನ್ನಡಿಯ ಮುಂದೆ ನಿಂತುಕೊಂಡು ತನ್ನನ್ನು ತಾನೇ ಅಲಂಕಾರ ಮಾಡಿಕೊಂಡ್ರೆ ಅದು ಆತ್ಮಾರ್ಚನೆ ಆಗ್ತದೆ, ಪರಮಾತ್ಮಾರ್ಚನೆ ಆಗುವುದಿಲ್ಲ. ಆತ್ಮ ಅಂತ ಹೇಳಿದರೆ ಪರಮಾತ್ಮ, ಅವನ ಅರ್ಚನೆ ನಡಿಬೇಕು. ಆತ್ಮಾರ್ಚನೆ ಮಾಡಿ ಅಂತ ಹೇಳಿದರೆ ದೇವತೆಗಳು ತಮ್ಮನ್ನು ಪೂಜಿಸಿಕೊಂಡ್ರು. ಒಂದು ರೀತಿ ದೇವತೆಗಳಲ್ಲಿ ದೈತ್ಯ ಸ್ವಭಾವ ಅಂತ ಕರಿಬೇಕಿದನ್ನು. ಅದಕ್ಕೆ ಆವೇಶ ಅಂತ ಕರೀತಾರೆ, ಅಸುರಾವೇಶ ಅಂತ. ದೇವತೆಗಳು ಹೀಗೆ ಮಾಡಿದರು. ಅದು ಗೊತ್ತಾದ ಕೂಡಲೇ ಚತುರ್ಮುಖ ಬ್ರಹ್ಮ ದೇವತೆಗಳಿಗೆ ಶಪಿಸಿದ. ನಿಮ್ಮ ಜ್ಞಾನ ತಪ್ಪಿ ಹೋಗಲಿ ಅಂತ, ಜ್ಞಾನಭ್ರಷ್ಟರಾಗಿ ಅಂತ ಶಪಿಸಿದ. ಬೇರೆ ಎಲ್ಲ ಶಾಪಗಳಿಗಿಂತ ದೊಡ್ಡ ಶಾಪ ಇದು. ಜ್ಞಾನಭ್ರಷ್ಟರಾಗಿ ಅನ್ನುವ ಶಾಪಕ್ಕಿಂತ ದೊಡ್ಡ ಶಾಪ ಮತ್ತೊಂದು ಇಲ್ಲ. ಯಾಕಂದರೆ ಎಲ್ಲಕ್ಕೂ ಉತ್ಕರ್ಷಕ್ಕೂ ಕಾರಣವಾಗಿರುವಂಥದ್ದು ಜ್ಞಾನ. ಜ್ಞಾನ ಅಂದರೆ ಮುಂದೆ ಇದ್ದ ವಸ್ತುವನ್ನು ಕಂಡಾಗ ಉಂಟಾಗುವ ಜ್ಞಾನ, ತಿಳುವಳಿಕೆ ಅದಲ್ಲ. ಜ್ಞಾನ ಅನ್ನುವ ಶಬ್ದ ಅದು ಭಗವತ್ತತ್ವದ ಬಗ್ಗೆ ಇರತಕ್ಕಂತಹ ಸಾಕ್ಷಿ ಪ್ರಜ್ಞೆಯನ್ನು ಹೇಳ್ತದೆ. ಆ ಪ್ರಜ್ಞೆಯೇ ನಷ್ಟವಾಗಲಿ ಅಂತ ಯಾವಾಗ ಚತುರ್ಮುಖನ ಶಾಪ ಸಿಕ್ಕಿತು ಆವಾಗ ದೇವತೆಗಳು ತಮ್ಮ ತಪ್ಪನ್ನು ಅರಿತುಕೊಂಡು ಚತುರ್ಮುಖನಿಗೆ ಪ್ರಣಾಮಗಳನ್ನು ಮಾಡಿ ಇದಕ್ಕೇನಾದರೂ ಪರಿಹಾರವನ್ನು ಕೊಡಬೇಕು, ಉಶಾಪವನ್ನು ಕೊಡಬೇಕು ಅಂತ ಕ್ಷಮಾಯಾಚನೆಯನ್ನು ಮಾಡಿದರು. ಚತುರ್ಮುಖ ಬ್ರಹ್ಮ ಹೇಳಿದ, ಈಗ ತಪ್ಪು ಮಾಡಿದ್ದು ನೀವು, ನಿಮ್ಮ ಮಕ್ಕಳಲ್ಲ. ನಿಮ್ಮ ಮಕ್ಕಳು ಜ್ಞಾನಿಗಳು. ಅವರು ಭಗವಂತನನ್ನು ಆರಾಧನೆ ಮಾಡಿಕೊಂಡು ವಿಶಿಷ್ಟ ತಪಸ್ವಿಗಳಾಗಿದ್ದಾರೆ. ಆದ್ದರಿಂದ ನಿಮ್ಮ ಮಕ್ಕಳ ಹತ್ರ ಹೋಗಿ ನಾವು ಇಂತಹ ತಪ್ಪು ಮಾಡಿದ್ದೇವೆ ಅಂತ ಹೇಳಿ ಆ ಮಕ್ಕಳು ಹೇಳುವ ಪ್ರಾಯಶ್ಚಿತ್ತ ಕರ್ಮವನ್ನು ಅನುಷ್ಠಾನ ಮಾಡಿ, ಆ ಅನುಷ್ಠಾನ ಮಾಡಿ ಶುದ್ಧಾಂತಃಕರಣರಾದಂತಹ ನೀವೆಲ್ಲ ಆ ಮಕ್ಕಳು ಕೊಡುವ ಜ್ಞಾನೋಪದೇಶವನ್ನು ಪಡೀರಿ. ಯಾಕಂದರೆ ನೀವು ಈಗ ನಿಮ್ಮಲ್ಲಿದ್ದ ಜ್ಞಾನವನ್ನು ನಿಮ್ಮ ಮಕ್ಕಳಿಗೆ ಪೂರ್ತಿ ಹಂಚಿದ್ದೀರಿ. ಆ ಜ್ಞಾನ ಮಕ್ಕಳಲ್ಲಿ ಉಳಿದಿದೆ, ನಿಮ್ಮಲ್ಲಿ ನಷ್ಟವಾಗಿದೆ. ನೀವು ಆ ಮಕ್ಕಳ ಮೂಲಕ ಜ್ಞಾನೋಪದೇಶವನ್ನು ಪಡೀರಿ ಅಂತ ಚತುರ್ಮುಖ ಬ್ರಹ್ಮ ಮತ್ತೆ ಜ್ಞಾನ ಬರುವುದಕ್ಕೆ ಬೇಕಾದ ಒಂದು ಮಾರ್ಗದರ್ಶನವನ್ನು ಮಾಡಿದ. ಈ ದೇವತೆಗಳು ಒಂದು ರೀತಿ ದುಃಖ, ಮತ್ತೊಂದು ಆನಂದ. ಯಾಕಂದರೆ ನಾವು ಮಕ್ಕಳಿಗೆ ಹಿಂದೆ ಪಾಠವನ್ನು ಹೇಳಿದ್ದೇವೆ, ನಮ್ಮಲ್ಲಿದ್ದ ಜ್ಞಾನವನ್ನು ಪೂರ್ತಿ ಅವರಲ್ಲಿ ತುಂಬಿಸಿದ್ದೇವೆ. ಇವತ್ತು ಅವರು ನಮ್ಮಿಂದ ಕಲಿತದ್ದನ್ನು ನಮ್ಮ ಮುಂದೆ ಒಪ್ಪಿಸುವಂತಹ ಒಂದು ಅವಕಾಶ ಅವರಿಗೆ. ನಾವು ಅವರ ಮೂಲಕ ಜ್ಞಾನವನ್ನು ಪಡೆಯುವುದಕ್ಕೆ ಒಂದು ವಿಶಿಷ್ಟವಾದ ಸಂದರ್ಭ ಒದಗಿ ಬಂದಿದೆ ಅಂತ ಆನಂದ, ಹರ್ಷ, ಶೋಕ ಎರಡನ್ನೂ ಮೇಲನ ಮಾಡಿಕೊಂಡು ಅವರು ಮಕ್ಕಳ ಸನಿಹಕ್ಕೆ ಹೋದರು. ತಾವು ಮಾಡಿದಂತಹ ತಪ್ಪನ್ನು ಹೇಳಿದರು ಅವರಿಗೆ. ಮಕ್ಕಳು ಅದಕ್ಕೆ ಪ್ರಾಯಶ್ಚಿತ್ತದ ವಿಧಾನವನ್ನು ಮಾಡಿದರು. ಕಾಯಿಕ ಪ್ರಾಯಶ್ಚಿತ್ತ, ವಾಚಿಕ ಪ್ರಾಯಶ್ಚಿತ್ತ, ಮಾನಸ ಪ್ರಾಯಶ್ಚಿತ್ತ ಅಂತ 3 ಥರದ ಪ್ರಾಯಶ್ಚಿತ್ತದ ವಿಧಾನಗಳನ್ನೆಲ್ಲ ಹೇಳಿದರು. ಈ ದೇವತೆಗಳು ಅದನ್ನೆಲ್ಲ ಅನುಷ್ಠಾನ ಮಾಡಿ ಮತ್ತೆ ಮಕ್ಕಳ ಹತ್ರ ಬಂದರು. ನಮಗೆ
ಜ್ಞಾನ ನಾಶವಾಗಿ ಹೋಗಿದೆ. ಈಗ ನಾವು ಈ ಪ್ರಾಯಶ್ಚಿತ್ತಗಳ ಅನುಷ್ಠಾನದಿಂದ ಮಾಡಿದ ತಪ್ಪಿನಿಂದ ಮುಕ್ತರಾಗಿದ್ದೇವೆ. ನಮ್ಮ ಈ ಅಂತಃಕರಣದಲ್ಲಿ ಜ್ಞಾನ ತುಂಬುವ ಹಾಗೆ ನೀವು ಉಪದೇಶ ಮಾಡಬೇಕು ಅಂತ ಮಕ್ಕಳ ಹತ್ರ ಕೇಳಿದರು. ಮಕ್ಕಳು ತಂದೆಯರು ತಮ್ಮ ಹಿರಿಯರು ಬಂದು ಇಷ್ಟು ಕೇಳಿದ್ದೇ ತಡ, ಅಲ್ಲಿ ಕೂತುಕೊಳ್ಳಿ ಅಂತ ಹೇಳಿದರು. ಅವರಿಗೆಲ್ಲ ಮುಂದಕ್ಕೆ ಕೂತುಕೊಳಿಸಿದರು. ಅವರ ಮುಂದೆ ಇವರು ಎತ್ತರದ ಆಸನ ವ್ಯಾಸಪೀಠ ಎಲ್ಲ ಇಟ್ಟುಕೊಂಡ್ರು. ಅದರಲ್ಲಿ ಕೂತ್ಕೊಂಡ್ರಿ ಮಕ್ಕಳು. ಕೂತುಕೊಂಡು ಈ ಅಪ್ಪಂದಿರನ್ನು ಕುರಿತು ಸಂಬೋಧನೆ ಮಾಡ್ತಾರೆ. ಮಕ್ಕಳಿರಾ ಅಂತ ಸಂಬೋಧನೆ ಮಾಡಿದರು. ಪುತ್ರಕ ಇತಿ ಹೋವಾಚ ಜ್ಞಾನೇನ ಪರಿಗೃಹ್ಯತಾನ್. ಯಾಕೆ ಅವರನ್ನು ಮಕ್ಕಳಿರಾ ಅಂತ ತಂದೆಯಂದಿರನ್ನು ಕರೆದದ್ದು? ಜ್ಞಾನದ ಹಂತದಲ್ಲಿ ನೀವು ಕೆಳಗಿದ್ದೀರಿ, ಮಕ್ಕಳ ಸ್ಥಾನದಲ್ಲಿದ್ದೀರಿ. ಆದ್ದರಿಂದ ಜ್ಞಾನವನ್ನಿಟ್ಟುಕೊಂಡು ವೃದ್ಧರು ಅಂತ ಕರೆಯುವುದು ಅಥವಾ ಶಿಶುಗಳು ಅಂತ ಕರೆಯುವುದು. ಇವರನ್ನು ಮಕ್ಕಳಿರಾ ಅಂತ ಯಾವಾಗ ಇವರು ಸಂಬೋಧನೆ ಮಾಡಿದರು, ತಮ್ಮ ಮಕ್ಕಳೇ ತಮ್ಮನ್ನು ಮಕ್ಕಳೇ ಅಂತ ಸಂಬೋಧನೆ ಮಾಡಿದರೆ ಆ ಅಪ್ಪಂದಿರಿಗೆ ಹೇಗಾಗಬೇಡ? ದೇವತೆಗಳಿಗೆಲ್ಲ ಸಂಕೋಚವಾಯಿತು. ಅಲ್ಲಿಂದಲೇ ಸಭಾತ್ಯಾಗ ಮಾಡೋಣ ಅಂತ ಅನಿಸಿತು. ಆದರೆ ಸಭಾತ್ಯಾಗ ಮಾಡಿದರೆ ಪ್ರಯೋಜನ ಏನು? ಚತುರ್ಮುಖ ಬ್ರಹ್ಮ ಹೇಳಿದ್ದಾನೆ, ಹೋದ ಜ್ಞಾನ ಪಡಿಬೇಕಾದರೆ ನಿಮ್ಮ ಮಕ್ಕಳೇ ಗತಿ ಅಂತ ಹೇಳಿದ್ದಾನೆ. ಆದ್ದರಿಂದ ಅನಿವಾರ್ಯ, ಇವ್ರಿಗೇನು ಅವಮಾನ ಬೇಕಾದರೂ ಮಾಡಲಿ, ಒಂದು ಸಲ ಇವರಿಂದ ಜ್ಞಾನವನ್ನು ಪಡೆಯುವುದು ಅಂತ ತೀರ್ಮಾನ ಮಾಡಿ ಮಕ್ಕಳು ಮಾಡಿದ ಉಪದೇಶವನ್ನು ಅಷ್ಟನ್ನು ಶ್ರವಣ ಮಾಡಿದರು. ಶ್ರವಣ ಆಗಿ ಜ್ಞಾನ ತುಂಬಿದ ಮೇಲೆಯೂ ಕೂಡ ಅವರಿಗೆ ಮೊದಲಾಗಿದ್ದ ಅವಮಾನ ಕಡಿಮೆ ಆಗಲಿಲ್ಲ. ಅವರು ಸೀದಾ ಚತುರ್ಮುಖನ ಹತ್ರ ಹೋಗಿ ದೂರು ಹೇಳಿದರು. ನಮ್ಮ ಮಕ್ಕಳು ನಮ್ಮನ್ನು ಮುಂದೆ ಕೂಡಿಸಿಕೊಂಡು ತಾವು ದೊಡ್ಡ ಪಂಡಿತರ ಹಾಗೆ ಮೇಲೆ ಕೂತುಕೊಂಡು ನಮ್ಮನ್ನು ಮಕ್ಕಳೇ ಅಂತ ಸಂಬೋಧನೆ ಮಾಡಿದ್ದಾರೆ. ಈ ಅವಮಾನದ ಮಧ್ಯದಲ್ಲಿ ಅವರು ಹೇಳಿದ ಉಪದೇಶ ಸರಿಯಾಗಿ ತಲೆಗೆ ಹತ್ತಲೇ ಇಲ್ಲ ನಮಗೆ ಅಂತ. ಈ ಮನಸ್ಸಿನಲ್ಲಿ ಏನಾದರೂ ಕಲ್ಮಶ ಇದ್ದು ನಾವು ಇನ್ನೊಬ್ಬರಿಂದ ಜ್ಞಾನೋಪದೇಶ ಪಡಿತಾ ಇದ್ದರೆ ಆ ವಿಷಯ ನಮ್ಮ ಮನಸ್ಸಿನ ಒಳಗೆ ಹೋಗಿ ಅಂಟುವುದಿಲ್ಲ. ಸುಮ್ಮನೆ ಕಿವಿಗೆ ಬರ್ತದೆ. ಕೆಲವರು ಹೇಳ್ತಾರಲ್ಲ, ಈ ಕಿವಿಯಲ್ಲಿ ಕೇಳುವುದು, ಆ ಕಿವಿಯಲ್ಲಿ ಬಿಡುವುದು ಅಂತ. ಅದು ನೇರ ಎರಡು ಕಿವಿಗಳನ್ನು ಕೊಟ್ಟಿದ್ದಾನಲ್ಲ ಭಗವಂತ. ವಸ್ತುತಃ ಯಾವ ರೀತಿ ಕೇಳಬೇಕು? ಎಡಗಿವಿಯಿಂದಲೂ ಒಳಗೆ ವಿಷಯಗಳ ಪ್ರವೇಶ ಆಗಬೇಕು, ಬಲಗಿವಿಯಿಂದಲೂ ವಿಷಯ ಪ್ರವೇಶ ಆಗಬೇಕು. ಎರಡೂ ಪ್ರವೇಶವಾದದ್ದು ಒಳಗೆ ಮಧ್ಯದಲ್ಲಿ ಬಂದು ತಾಗಬೇಕು. ಎರಡೂ ತಾಗಿ ಅದು ಕೆಳಕ್ಕಿಳಿಬೇಕು. ಕೆಳಕ್ಕಿಳಿದು ಒಳಗೆ ಮನಸ್ಸು ಅನ್ನುವ ಪಟಲದಲ್ಲಿ ತುಂಬಿ ಅಲ್ಲಿ ಒಂದು ಮಥನ ಮಾಡಬೇಕು. ದಧಿಮಂಥನ ಮಾಡಿದ ಹಾಗೆ ಒಂದು ಮಥನ ನಡಿಬೇಕು. ಆ ಮಥನದಿಂದಾಗಿ ಹಿಂದೆ ತಿಳಿದಿದ್ದ ವಿಷಯ, ಈಗ ತಿಳಿದಿರ್ತಕ್ಕಂಥ ವಿಷಯ ಇವೆಲ್ಲ ಸೇರಿ ಅಲ್ಲಿ ಪ್ರಶ್ನೆಗಳೋ ಚಿಂತನೆಗಳೋ ನಡಿಬೇಕು. ನಡೆದು ಆ ವಿಷಯ ನಮ್ಮ ವಿಷಯ ಅಂತ ಆಗಬೇಕು. ಇಲ್ಲದೆ ಹೋದರೆ ಏನಾಗ್ತದೆ? ಅವರು ಹೀಗೆ ಹೇಳ್ತಾರೆ ಅಂತ ಇಷ್ಟೇ ನಮ್ಮ ವಿಷಯ ಎಲ್ಲವೂ. ಹೌದು, ಅವರ ಹಾಗೆ ಹೇಳ್ತಾರಾ? ಇವರು ಹೇಗೆ ಹೇಳ್ತಾರೆ? ಇವರು ಹೀಗೆ ಹೇಳ್ತಾರೆ. ಅವರು ಹೇಳೋದೇ ಬೇರೆ, ಇವರು ಹೇಳೋದೇ ಬೇರೆ. ಸರಿ, ನೀವೇನು ಹೇಳ್ತೀರಿ? ಅದೆಲ್ಲ ಇಲ್ಲ. ಅವರು ಹೀಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ, ಇಷ್ಟೇ. ಕೊನೆಗೆ ಅಷ್ಟು ಹೇಳಿ ವೇದವ್ಯಾಸರು ಹೀಗೆ ಹೇಳ್ತಾರೆ, ಮಧ್ವಾಚಾರ್ಯರು ಹೀಗೆ ಹೇಳ್ತಾರೆ, ಶಂಕರಾಚಾರ್ಯರು ಹೀಗೆ ಹೇಳ್ತಾರೆ ಅಂತ ಇಷ್ಟೇ. ಅವರು ಇವರು ಹೀಗೆ ಹೇಳ್ತಾರೆ ಅಂತಾಗಿ ನೀವೇನು ಹೇಳ್ತೀರಿ? ಅದಿರುವುದಿಲ್ಲ. ನಾವು ಇದನ್ನು ಹೇಳ್ತೇವೆ ಅಂತ ವಿಷಯ ಆಗಬೇಕಾದರೆ ಗುರುಗಳು ಹೇಳಿದ ವಿಷಯವನ್ನು ಒಳಗೆ ಎಳೆದು ಮನನ ಆಗಬೇಕು. ಕೇವಲ ಶ್ರವಣದಿಂದ ವಿಷಯ ನಮ್ಮದಾಗುವುದಿಲ್ಲ. ಶ್ರವಣ ಅಷ್ಟೇ ಆದರೆ ಅವರ ವಿಷಯವಾಗಿರ್ತದೆ. ಅದು ಎಲ್ಲಿಯಾದರೂ ನಾವು ಉಲ್ಲೇಖ ಮಾಡುವುದಕ್ಕೆ, ಕೋಟ್ ಮಾಡುವುದಕ್ಕೆ ಪ್ರಯೋಜಕವಾಗ್ತದೆಯೇ ಹೊರತು ನಮ್ಮ ಅಂತಃಸತ್ವದಿಂದ ಹೊರಬಂದ ವಿಷಯವಾಗುವುದಿಲ್ಲ. ವಿಷಯವು ನಮ್ಮ ಅಂತಃಸತ್ವದಲ್ಲಿ ತುಂಬಬೇಕು ಅಂತಾದರೆ ವಿಷಯದ ಮಂಥನ ನಡೆಯತಕ್ಕದ್ದು. ಆದರೆ ಅದು ನಡೀತಾ ಇಲ್ಲ ನಮಗೆ. ಯಾಕಂದರೆ ಒಳಗಿಂದ ನನ್ನನ್ನು ಮಕ್ಕಳೇ ಅಂತ ಕರೆದಿದ್ದಾರೆ ನಮ್ಮ ಮಕ್ಕಳು, ಇವರ ಮಾತನ್ನು ಹೇಗೆ ನಾವು ಕೇಳುವುದು ಅಂತ ಒಳಗಿಂದ ಒಂದು ಹಮ್ಮು ಕೂದುಬಿಟ್ಟಿದೆ. ಈ ಕಾರಣದಿಂದ ಪೂರ್ತಿ ವಿಷಯ ಒಳಗೆ ಹೋಗಲಿಲ್ಲ. ಆದರೂ ನಮ್ಮ ಮಕ್ಕಳು ನಮ್ಮನ್ನು ಮಕ್ಕಳೇ ಅಂತ ಕರೆದದ್ದು ತಪ್ಪಲ್ವೇ ಅಂತ ತಮ್ಮ ಹಿರಿಯರಲ್ಲಿ ಹೋಗಿ ಚತುರ್ಮುಖನಲ್ಲಿ ದೂರಿದರು ಈ ಹಿರಿಯ ದೇವತೆಗಳು. ಆಗ ಚತುರ್ಮುಖ ಬ್ರಹ್ಮ ಹೇಳಿದ, ಅವರು ಹೇಳಿದರಲ್ಲಿ ಏನು ತಪ್ಪಿದೆ? ಯಾವತ್ತೂ ಮಕ್ಕಳೇ ಅಂತ ಕರೆಯುವುದು ಜ್ಞಾನದ ದೃಷ್ಟಿಯಲ್ಲಿ ಕಿರಿಯರಾಗಿದ್ದಾಗ. ನೀವು ಮಾಡಿದ ಅಪಚಾರದ ಕಾರಣದಿಂದ ಭಗವಂತನನ್ನು ಆರಾಧನೆ ಮಾಡಿ ಅಂತ ನಿಮಗೆ ಹೇಳಿದರೆ ನೀವು ನಿಮ್ಮನ್ನು ನೀವು ಆತ್ಮಾರ್ಚನೆ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರಲ್ಲ, ಎಷ್ಟು ಅನರ್ಥಕಾರಿಯಾದ ಕೆಲಸ ನೋಡಿ ಅದು. ಅದಕ್ಕೆ ಸಂಬಂಧಿಸಿದ ಹಾಗೆ ನೀವು ಜ್ಞಾನವರ್ಜಿತರಾಗಿ ಬಿದ್ದಂತಹ ಸಂದರ್ಭದಲ್ಲಿ ನಿಮ್ಮನ್ನು ಮಕ್ಕಳೇ ಅಂತ ಕರೆಯದೆ ಇನ್ನೇನು ಕರಿಬೇಕು? ಅವರು ಕರೆದದ್ದು ಸರಿಯಾಗಿದೆ. ಪುತ್ರಕಾಹ ಅಂತ ಅವರೇನು ಕರೆದಿದ್ದಾರೆ ನೋಡಿ. ಪುತ್ರ ಅನ್ನುವ ಶಬ್ದಕ್ಕೂ ಪುತ್ರಕ ಅನ್ನುವ ಶಬ್ದಕ್ಕೂ ಸ್ವಲ್ಪ ಅರ್ಥ ವ್ಯತ್ಯಾಸ ಇದೆ. ಬಾಲ ಅನ್ನುವ ಶಬ್ದಕ್ಕೂ ಬಾಲಕ ಅನ್ನುವ ಶಬ್ದಕ್ಕೂ ಅರ್ಥ ವ್ಯತ್ಯಾಸ ಇದೆ. ಈ ಕ ಅನ್ನುವ ಒಂದು ಸೇರಿಕೊಳ್ಳುವುದು ಯಾವಾಗ ಅಂದರೆ ಇನ್ನಷ್ಟು ನಿಕೃಷ್ಟ ಅನ್ನೋ ಅರ್ಥದಲ್ಲಿ. ವೃಕ್ಷ ಅಂದರೆ ಮರ ಅಂತ ಅರ್ಥ, ವೃಕ್ಷಕ ಅಂದರೆ ಗಿಡ ಅಂತ ಅರ್ಥ. ಅದು ವೃಕ್ಷ ಅಂದರೆ ಮರ, ವೃಕ್ಷಕ ಅಂದರೆ ಗಿಡ, ಇನ್ನೂ ಪುಟ್ಟದಾಗಿ ಬೆಳೆದಿದೆ, ನೀರು ಹಾಕಿ ಬೇಯಿಸಬೇಕು, ಅದು ಅದಾಗಿಯೇ ಬೆಳೆಯುವಷ್ಟು ಶಕ್ತಿ ಇಲ್ಲ ಅಂತ ಆ ಅರ್ಥದಲ್ಲಿ ಕನ್ ಪ್ರತ್ಯಯ ಬರ್ತದೆ. ಹಾಗೆ ಬಾಲ ಅಂತ ಹೇಳಿದರೆ ಸುಮಾರು ಬಾಯಿಯಲ್ಲಿ ಹಲ್ಲು ಬಂದಿದೆ ಅಂತ ಅರ್ಥ. ಹಲ್ಲೆಲ್ಲ ಸರಿಯಾಗಿ ಬಂದವನು ಬಾಲ ಆಗ್ತಾನೆ. ಬಾಲಕ ಅಂದರೆ ಅದಕ್ಕಿಂತ ಚಿಕ್ಕವ,
ಇನ್ನು 4 ಕಾಲಿನಿಂದ ನಿಂತುಕೊಳ್ತಾನೆ ಅಷ್ಟೇ, ಎಲ್ಲ ಹಲ್ಲುಗಳು ಸರಿಯಾಗಿ ಬರಲಿಲ್ಲ, ಅಂಥವನನ್ನು ಬಾಲ ಅಂತ ಕರೆಯೋದು. ಸ್ವಲ್ಪ ಬಾಲಕ ಅಂತ ಕರೆಯೋದು. ಇನ್ನೂ ಕೆಳಗಿದ್ದರೆ ಅವನನ್ನು ಬಾಲಕ ಅಂತ ಕರೆಯೋದು. ಮೇಲೆ ಹೋದ ಕೂಡಲೇ ಬಾಲ ಆಗ್ತಾನೆ, ಅಂದರೆ ಕಾ ಬಿಟ್ಟು ಹೋಗುತ್ತೆ. ಅದಕ್ಕಿಂತಲೂ ಕೆಳಗೆ 4 ಕಾಲಲ್ಲಿ ಓಡಾಡುವಷ್ಟು ಮಾತ್ರ ಇದ್ದಾನೆ ಅಂದರೆ ಅವನನ್ನು ಶಿಶು ಅಂತ ಕರಿಬೇಕು, ಬಾಲ ಅಂತ ಕರೀಲಿಕ್ಕಿಲ್ಲ. ಈಗ ಶಿಶು, ಬಾಲಕ, ಆಮೇಲೆ ಬಾಲ, ಆಮೇಲೆ ವಟು, ಆಮೇಲೆ ಯುವ, ಆಮೇಲೆ ಯುವಕ, ಆಮೇಲೆ ಯುವಕ, ಆಮೇಲೆ ಯುವಕ ಆದ ಮೇಲೆ ಯುವ ಆಗ್ತಾನೆ, ಯುವ ಆದ ಮೇಲೆ ಮತ್ತೆ ವೃದ್ಧ, ಮತ್ತೇನು ಹೇಳಬೇಕು ಅಷ್ಟೇ. ಆಮೇಲೆ ವೃದ್ಧಕ ಅಂತ ಈ ಶಬ್ದಗಳನ್ನು ಬಳಸಬೇಕು. ಒಟ್ಟಿನಲ್ಲಿ ಪುತ್ರಕ ಇತಿ ಹೋವಾಚ, ಇವರನ್ನು ಪುತ್ರಕ ಅಂತ ಸಂಬೋಧನೆ ಮಾಡಿದರಲ್ಲ, ಅಯ್ಯೋ ಪುಟ್ಟ ಪುಟ್ಟ ಮಕ್ಕಳೇ ಅಂತ ಸಂಬೋಧನೆ ಮಾಡಿದ್ದನ್ನು ಕೇಳಿ ಇವರಿಗೆ ತುಂಬ ಬೇಸರವಾಗಿತ್ತು. ಚತುರ್ಮುಖ ಹೇಳಿದ, ಅವರು ಮಾಡಿದ್ದು ಸರಿಯಾಗಿದೆ. ಯಾಕೆ? ಯಾರು ಏನು ಮಾತಾಡಬೇಕಾದರೂ ಅದರ ಹಿನ್ನೆಲೆಯಲ್ಲಿ ಭಗವಂತ ಕೂತು ಮಾತಾಡಿಸ್ತಾನೆ. ನಿಮ್ಮ ಮಕ್ಕಳು ದೊಡ್ಡ ಜ್ಞಾನಿಗಳಾದ ಅವರು ತಂದೆಯರು ಅನ್ನುವ ಗೌರವವನ್ನು ನಿಮ್ಮಲ್ಲಿ ಹೊಂದಿದ್ದೂ ಕೂಡ ನಿಮ್ಮನ್ನು ಕೂಡಿಸಿಕೊಂಡು ಪುತ್ರಕ ಅಂತ ಸಂಬೋಧನೆ ಮಾಡ್ತಾರೆ ಅಂದರೆ ಅದರ ಹಿನ್ನೆಲೆಯಲ್ಲಿ ಭಗವಂತ ಆ ರೀತಿ ನುಡಿಸಿದ್ದಾನೆ ಅಂತ ಅರ್ಥ. ಯಾಕೆ ನುಡಿಸಿದ್ದಾನೆ? ಇದಕ್ಕೊಂದು ಹಿನ್ನೆಲೆ ಇದೆ. ಏನು? ನಿಮ್ಮನ್ನು ಅವರು ಪುತ್ರಕ ಅಂತ ಕರೆದ್ರೆ ಅವರು ನಿಮಗೇನಾಗಬೇಕು? ನಿಮಗೆ ಪಿತೃಗಳಾಗಬೇಕಲ್ವಾ? ಆದ್ದರಿಂದ ನಿಮ್ಮ ಮಕ್ಕಳು ನಿಮಗೆ ಪಿತೃಗಳಾಗಿದ್ದಾರೆ. ಈಗ ನೀವು ಅವರಿಗೆ ಪಿತೃಗಳಾಗಿದ್ದೀರಿ. ಹಾಗಾದರೆ ಪರಸ್ಪರ ಪಿತೃಗಳು. ನಿಮ್ಮ ಮಕ್ಕಳಿಗೆ ನೀವು ಪಿತೃಗಳು. ಯಾಕೆ? ನಿಮ್ಮ ಮಕ್ಕಳಾದ್ರಿಂದ. ನಿಮ್ಮ ಮಕ್ಕಳು ನಿಮಗೆ ಪಿತೃಗಳು. ಯಾಕೆ? ನಿಮ್ಮನ್ನು ಮಕ್ಕಳೇ ಅಂತ ಕರೆದಾದ್ರಿಂದ. ಆದರೆ ನಿಮ್ಮನ್ನು ಮಕ್ಕಳೇ ಅಂತ ಕರೆದಾದ್ರಿಂದ ನಿಮ್ಮ ಮಕ್ಕಳು ನಿಮಗೆ ಪಿತೃಗಳಾಗಿದ್ದಾರೆ. ಅವರು ನಿಮ್ಮನ್ನು ಮಕ್ಕಳೇ ಅಂತ ಕರೆದಾದ್ರಿಂದ ಕೇವಲ ನಿಮಗೆ ಪಿತೃಗಳಲ್ಲ, ಇಡೀ ಪ್ರಪಂಚಕ್ಕೆ ಪಿತೃಗಳಾಗ್ತಾರೆ ಅಂತ ವರ ಕೊಟ್ಟುಬಿಟ್ಟ. ಹೀಗೆ ಚತುರ್ಮುಖ ಬ್ರಹ್ಮನ ವರದಿಂದ ಆ ದೇವತೆಗಳ ಮಕ್ಕಳು ದೇವತೆಗಳಿಗೂ ಪಿತೃಗಳಾಗಿ ಲೋಕಕ್ಕೆ ಪಿತೃದೇವತೆಗಳು ಅಂತ ಕರೆಸಿಕೊಂಡರು. ಹಾಗಾದರೆ ಪಿತೃದೇವತೆಗಳ ಇತಿಹಾಸ ತುಂಬ ಉದ್ದ ಉಂಟು, ನಾನು ಸಂಕ್ಷೇಪ ಹೇಳಿ. ಯಾರು ಪಿತೃದೇವತೆಗಳು ಅಂತ ಕೇಳಿದರೆ ದೇವತೆಗಳ ಮಕ್ಕಳು ಅಂತ ಹೇಳಬೇಕು. ಆ ದೇವತೆಗಳ ಮಕ್ಕಳು ಹೇಗೆ ಪಿತೃಗಳಾದರು ಅಂದರೆ ಅವರು ತಮ್ಮ ಅಪ್ಪಂದಿರಿಗೇ ಪಿತೃಗಳಾದ್ದರಿಂದ ನಮಗೆಲ್ಲ ಪಿತೃಗಳಾದರು. ಇದರಲ್ಲಿ ಇನ್ನೊಂದು ಅಂಶ ನಾವು ಗಮನಿಸಬೇಕಾದದ್ದು, ಪಿತೃ ಅಂದರೆ ದೊಡ್ಡ ಜ್ಞಾನಿ. ಪಿತೃದೇವತೆಗಳು ಅಂತ ಯಾರನ್ನು ನಾವು ಕರಿತೇವೋ ಅವರು ದೊಡ್ಡ ಜ್ಞಾನಿಗಳು. ಎಷ್ಟು ದೊಡ್ಡ ಜ್ಞಾನಿಗಳು ಅಂದರೆ ದೇವತೆಗಳಿಗೂ ಜ್ಞಾನೋಪದೇಶ ಮಾಡುವಷ್ಟು ದೊಡ್ಡ ಜ್ಞಾನಿಗಳು. ಅಂದರೆ ಪಿತೃದೇವತೆಗಳು ಅಂದರೆ ಸಾಮಾನ್ಯ ಅಲ್ಲ, ಅವರು ಚತುರ್ಮುಖ ಬ್ರಹ್ಮನ ಮಕ್ಕಳಾಗಿರತಕ್ಕಂತಹ ದೇವತೆಗಳ ಮಕ್ಕಳು. ದೇವತೆಗಳು ಅಂದರೆ ಅಗ್ನಿ, ಸೂರ್ಯ, ಆದಿತ್ಯ, ಇಂದ್ರ ಈ ದೇವತೆಗಳಲ್ಲ. ನಾವು ಹೆಸರು ಹೇಳದೇ ಇದ್ದ ನವಕೋಟಿ ದೇವತೆಗಳಿದ್ದಾರಲ್ಲ, ಆ ದೇವತೆಗಳ ಮಕ್ಕಳು ದೇವತೆಗಳಿಗೆ ಜ್ಞಾನೋಪದೇಶವನ್ನು ಮಾಡಿದವರು. ಅಂದರೆ ಇಂದ್ರಾದಿ ದೇವತೆಗಳಿಗೆ ಜ್ಞಾನೋಪದೇಶ ಮಾಡಿದ್ದಲ್ಲ, ತಾರತಮ್ಯ ಕಕ್ಷೆಯಲ್ಲಿ ಎತ್ತರದ ದೇವತೆಗಳಿಗೆ ಜ್ಞಾನೋಪದೇಶ ಮಾಡಿದವರಲ್ಲ. ಪಿತೃದೇವತೆಗಳಿಗಿಂತ ಅಧಕಕ್ಷೆಯಲ್ಲಿರತಕ್ಕಂತಹ ದೇವತೆಗಳಿಗೆ ಜ್ಞಾನೋಪದೇಶವನ್ನು ಮಾಡಿರತಕ್ಕಂತಹ ವ್ಯಕ್ತಿತ್ವ ಅದು ಪಿತೃದೇವತೆಗಳದ್ದು ಅನ್ನುವ ಒಂದು ಅಂಶ ತಿಳ್ಕೊಳ್ಬೇಕು. ಇನ್ನೊಂದು ಅಂಶ ಇದೆ, ಇವರಷ್ಟೇ ಪಿತೃಗಳಲ್ಲ, ಚಿರಪಿತೃಗಳ ಅನೇಕ ಪ್ರಭೇದಗಳಿದ್ದಾವೆ. ಅದರಲ್ಲಿ ಇನ್ನೊಂದು ಥರದ ಪಿತೃಗಳನ್ನು ನಾನು ನಿನ್ನೆ ಉಲ್ಲೇಖ ಮಾಡಿದ್ದೆ. 7 ಗಣದಲ್ಲಿದ್ದಾರೆ ಅಂತ ಹೇಳಿದ್ದೆ. ಅಮೂರ್ತ ಪಿತೃಗಳು ಮತ್ತು ಸಮೂರ್ತ ಪಿತೃಗಳು ಅಂತ. ಅದರಲ್ಲಿ ಅಮೂರ್ತ ಪಿತೃಗಳು 4 ಗಣದಲ್ಲಿದ್ದಾರೆ. ಚತ್ವಾರಃ ತೇ ಅಮೂರ್ತಯ ಅಂತ 4 ವಿಭಾಗದ ಅಮೂರ್ತಿ ಪಿತೃಗಳಿದ್ದಾರೆ. ಆಮೇಲೆ 3 ವಿಭಾಗದ ಸಮೂರ್ತ ಪಿತೃಗಳಿದ್ದಾರೆ. ಅದರಲ್ಲಿ ಅಮೂರ್ತ ಪಿತೃಗಳ ಇತಿಹಾಸವನ್ನು ಮಾರ್ಕಂಡೇಯರು ನಿರೂಪಣೆ ಮಾಡ್ತಾರೆ. ಅತ್ಯಂತ ಶ್ರಾವ್ಯವಾದದ್ದು, ಕೇಳತಕ್ಕದ್ದು ಅಂತ ಹೇಳಿ ನಿರೂಪಣೆ ಮಾಡ್ತಾರೆ. ಪಿತೃಗಳ ಋಣದ ಅಪಾಕರಣದಲ್ಲಿ ಇದರ ಶ್ರವಣವೂ ಕೂಡ ಫಲಕಾರಿ ಅನ್ನುವ ದೃಷ್ಟಿಯಿಂದ. ಅದರಲ್ಲಿ ಒಂದು ಗಣ ವೈರಾಜ ಅಂತ ಒಂದು ಪಿತೃಗಣ. ಈ ಪಿತೃಗಳನ್ನು ವೈರಾಜರು ಅಂತ ಕರೆಯುವುದು ಯಾಕೆ? ವಿರಾಜನ ಮಕ್ಕಳಾದ್ದರಿಂದ ವೈರಾಜ ಅಂತ ಕರೆಯೋದು. ವಿರಾಟ್ ಅಂದರೆ ಅದು ಚತುರ್ಮುಖ ಬ್ರಹ್ಮನ ಹೆಸರು, ವಿರಾಟ್ ಅಂತ. ತಸ್ಮಾತ್ ವಿರಾಡ ಜಾಯತ ಅಂತ ಪುರುಷರೂಪಿಯಾದ ಭಗವಂತನಿಂದ ವಿರಾಟ್ ಪುರುಷ ಆವಿರ್ಭವಿಸಿದ. ಯಾರು ಆ ವಿರಾಟ್ ಪುರುಷ ಅಂದರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮ ವಿರಾಟ್ ಅನಿಸಿದ ಬ್ರಹ್ಮಾಂಡ ವಿಗ್ರಹನಾದ್ದರಿಂದ ಅವನನ್ನು ವಿರಾಜ ಅಂತ ಕರೀತಾರೆ. ಈ ವಿರಾಜನ ಮಕ್ಕಳು ಅಂದರೆ ಚತುರ್ಮುಖ ಪ್ರಜಾಪತಿಯ ಮಕ್ಕಳಾದ ಕಾರಣದಿಂದ ಒಂದು ಗಣ, ಆ ಗಣದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿಯ ತನಕ ಯಾವ ಗ್ರಂಥದಲ್ಲೂ ಉಪಲಬ್ಧಿ ಇಲ್ಲ. ಒಂದು ದೊಡ್ಡ ಗಣ, ಪಿತೃಗಳ ಗಣ ಅಂತ ಒಂದು ಗಣ. ಆ ಗಣವನ್ನು ನಾವು ವೈರಾಜ ಅಂತ ಕರಿತೇವೆ. ವೈರಾಜ ಪಿತೃಗಣ.